ನೋಡಿ, ಇಲ್ಲಿ ವಕ್ಫ್ ಮಾಜಿ ಅಧ್ಯಕ್ಷನ ವಿರುದ್ಧ ವಕ್ಫ್ ಆಸ್ತಿ ಕಬಳಿಕೆಯ ಆರೋಪ ಕೇಳಿ ಬರ್ತಾ ಇದೆ. ವಕ್ಫ್ ಮಾಜಿ ಅಧ್ಯಕ್ಷ ಅನ್ವರ್ ಪಾಷಾ ಇವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಸಚಿವ ಜಮೀರ್ ಇಮ್ತಿಯಾಜ್ ರದ್ದು ಎನ್ನಲಾದ ಆಡಿಯೋ ರಿಲೀಸ್ ಆಗಿತ್ತು. ಆಡಿಯೋ ಸಂಭಾಷಣೆ ಕುರಿತು ಇಮ್ತಿಯಾಜ್ ಸ್ಪಷ್ಟನೆ ಕೊಟ್ಟರು. ನನ್ನ ಜಮೀರ್ ಮಧ್ಯೆ ಸಂಭಾಷಣೆ ನಡೆದಿದೆ ಎನ್ನುವ ಆಡಿಯೋ ಸುಳ್ಳು. ಅವರು ನನಗೆ ಫೋನ್ ಮಾಡಿಲ್ಲ, ರೆಕಾರ್ಡಿಂಗ್ ಸೆಟ್ ಮಾಡಿದ್ದಾರೆ, ಯಾರೋ ಆಲ್ಟ್ರೇಷನ್ ಮಾಡಿದ್ದಾರೆ, ಇದು ಫೇಕ್ ಆಡಿಯೋ. ಈ ಹಿಂದೆ ವಕ್ಫ್ ಆಸ್ತಿ ಒತ್ತುವರಿ ಕುರಿತು ನಾನು ವಿಡಿಯೋ ಮಾಡಿದ್ದೆ. ಖಬರಸ್ತಾನ್ ಜಮೀನು ಸರ್ವೆ ನಂಬರ್ ಬೇರೆ ಅಂತ ಗೊತ್ತಾಯಿತು. ನಾನು ಅನ್ವರ್ ಪಾಷಾಗೆ ಕ್ಷಮೆ ಕೇಳಿ ವಿಡಿಯೋ ಮಾಡಿದೆ. ಜಮೀರ್ ನನಗೆ ಫೋನ್ ಮಾಡಿಲ್ಲ, ಅವರ ನಂಬರ್ ನನ್ನ ಬಳಿ ಇಲ್ಲ ಅಂತೇಳಿ ಹೇಳಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಗಿಲ್ಲ ನನಗೆ ಅದು ಇದು ವಿಡಿಯೋ ಮಾಡಿಸೋಕ್ಕೆ ಫಸ್ಟ್ ವಿಡಿಯೋ ಅವರೇ ಹೇಳಿದ್ದಾರೆ, ಮತ್ತೆ ಸೆಕೆಂಡ್ ವಿಡಿಯೋ ಅವರೇ ತಪ್ಪಾಗಿತ್ತು ಅಂತ ಹೇಳಂತ ಅವರೇ ಹೇಳಿದ್ದಾರೆ. ಹೇಳಿ ಈ ಥರ ಮಾಡಿದ್ದಾರೆ. ಅದು ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಜಮೀರ್ ಅಣ್ಣದು ಅದೆಲ್ಲ ತಪ್ಪದು. ಅವ್ರು ನನಗೇನು ಫೋನ್ ಮಾಡಿಲ್ಲ, ನಾನು ಅವ್ರಿಗೆ ಮಾಡಿಲ್ಲ, ಅವ್ರು ನನಗೆ ಮಾಡಿಲ್ಲ. ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ನನ್ನ ನಂಬರ್ ಅವ್ರ ಹತ್ರ ಇಲ್ಲ. ತಪ್ಪು ಅದು ಎಲ್ಲ ಮಾಡಿರೋದು. ಅಂದ್ರೆ ಈ ಒತ್ತುವರಿ ಆಗಿರೋ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಕೊನೆಗೆ ಏನಿಲ್ಲ, ಎಲ್ಲ ಕರೆಕ್ಟ್ ಐತೆ ಸರ್. ಸರ್ವೆ ನಂಬರ್ ಎಲ್ಲ ಕರೆಕ್ಟ್ ಐತೆ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಐತೆ. ಅನ್ವರ್ ಪಾಷಾ ಹತ್ರ ಇಲ್ಲ ಸರ್, ಎಲ್ಲ ಸುಳ್ಳದು, ಬೇಕದು. ಏನು ಮಾತಾಡಿಲ್ಲ ಅವರು, ನನಗೆ ಫೋನ್ ಮಾಡಿಲ್ಲ, ಮತ್ತೆ ನಾನು ಅವರಿಗೆ ಫೋನ್ ಮಾಡಿಲ್ಲ. ಇನ್ನು ಅದು ಚೆಕ್ ಮಾಡಿ ಹಾಕಿರೋದು ರೆಕಾರ್ಡಿಂಗ್ ಎಲ್ಲ. ಅದು ನಾನು ಮಾತಾಡಿಲ್ಲ. ಅದು ಯಾರು ಹಾಕಿದ್ದಾರೆ ಗೊತ್ತಿಲ್ಲ ಸರ್ ನನಗೆ. ಅದು ಗೊತ್ತಿತ್ತ ನಿಮ್ಗೆ ಇದು ಆಡಿಯೋ ವೈರಲ್ ಆಗಿದೆ ಅಂತ? ಇಲ್ಲ, ಅದೇ ಬೆಳಗ್ಗೆ ಗೊತ್ತಿತ್ತಲ್ಲ, ಬೆಳಗ್ಗೆ ಫೋನ್ ಮಾಡಿದಾರಲ್ಲ, ಯಾರು ಆಲ್ಟ್ರೇಷನ್ ಮಾಡಿ ಹಾಕಿದ್ದಾರೆ. ಅದು ಎಲ್ಲ ಫೇಕ್ ಸರ್. ಅದು ಅವರು ಸಾಹೇಬ್ರು ಏನು ಫೋನ್ ಮಾಡಿಲ್ಲ ನನಗೆ, ಅದೆಲ್ಲ ಸುಳ್ಳು. ಅದು ಈಗ ನೀವು ಈ ಹಿಂದೆ ಕೂಡ ವಕ್ಫ್ ಆಸ್ತಿ ಏನು ಒತ್ತುವರಿಯಾಗಿದೆ ಅನ್ನೋದನ್ನ ನೀವು ಸುಮಾರು ಸಾರಿ ವಿಡಿಯೋ ಮಾಡಿ ಬಿಟ್ಟಿದ್ರಿ. ವಿಡಿಯೋ ಮಾಡಿದ್ದೆ ಸರ್ ನಾನು. ಅದು ಸರ್ವೆ ನಂಬರ್ ಎಲ್ಲ ತಪ್ಪೈತೆ ಅಂತ ಆಮೇಲೆ ಗೊತ್ತೈತೆ ನನಗೆ. ಸರ್ವೆ ನಂಬರ್ ಎಲ್ಲ ಸರಿ ಐತೆ, ನಾನು ತಪ್ಪು ವಿಡಿಯೋ ಮಾಡಿದ್ದೀನಿ. ನೋಡಿ, ಇಲ್ಲಿ ವಕ್ಫ್ ಮಾಜಿ ಅಧ್ಯಕ್ಷನ ವಿರುದ್ಧ ವಕ್ಫ್ ಆಸ್ತಿ ಕಬಳಿಕೆಯ ಆರೋಪ ಕೇಳಿ ಬರ್ತಾ ಇದೆ. ವಕ್ಫ್ ಮಾಜಿ ಅಧ್ಯಕ್ಷ ಅನ್ವರ್ ಪಾಷಾ ಇವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಸಚಿವ ಜಮೀರ್ ಇಮ್ತಿಯಾಜ್ ರದ್ದು ಎನ್ನಲಾದ ಆಡಿಯೋ ರಿಲೀಸ್ ಆಗಿತ್ತು. ಆಡಿಯೋ ಸಂಭಾಷಣೆ ಕುರಿತು ಇಮ್ತಿಯಾಜ್ ಸ್ಪಷ್ಟನೆ ಕೊಟ್ಟರು. ನನ್ನ ಜಮೀರ್ ಮಧ್ಯೆ ಸಂಭಾಷಣೆ ನಡೆದಿದೆ ಎನ್ನುವ ಆಡಿಯೋ ಸುಳ್ಳು. ಅವರು ನನಗೆ ಫೋನ್ ಮಾಡಿಲ್ಲ, ರೆಕಾರ್ಡಿಂಗ್ ಸೆಟ್ ಮಾಡಿದ್ದಾರೆ, ಯಾರೋ ಆಲ್ಟ್ರೇಷನ್ ಮಾಡಿದ್ದಾರೆ, ಇದು ಫೇಕ್ ಆಡಿಯೋ. ಈ ಹಿಂದೆ ವಕ್ಫ್ ಆಸ್ತಿ ಒತ್ತುವರಿ ಕುರಿತು ನಾನು ವಿಡಿಯೋ ಮಾಡಿದ್ದೆ. ಖಬರಸ್ತಾನ್ ಜಮೀನು ಸರ್ವೆ ನಂಬರ್ ಬೇರೆ ಅಂತ ಗೊತ್ತಾಯಿತು. ನಾನು ಅನ್ವರ್ ಪಾಷಾಗೆ ಕ್ಷಮೆ ಕೇಳಿ ವಿಡಿಯೋ ಮಾಡಿದೆ. ಜಮೀರ್ ನನಗೆ ಫೋನ್ ಮಾಡಿಲ್ಲ, ಅವರ ನಂಬರ್ ನನ್ನ ಬಳಿ ಇಲ್ಲ ಅಂತೇಳಿ ಹೇಳಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಗಿಲ್ಲ ನನಗೆ ಅದು ಇದು ವಿಡಿಯೋ ಮಾಡಿಸೋಕ್ಕೆ ಫಸ್ಟ್ ವಿಡಿಯೋ ಅವರೇ ಹೇಳಿದ್ದಾರೆ, ಮತ್ತೆ ಸೆಕೆಂಡ್ ವಿಡಿಯೋ ಅವರೇ ತಪ್ಪಾಗಿತ್ತು ಅಂತ ಹೇಳಂತ ಅವರೇ ಹೇಳಿದ್ದಾರೆ. ಹೇಳಿ ಈ ಥರ ಮಾಡಿದ್ದಾರೆ. ಅದು ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಜಮೀರ್ ಅಣ್ಣದು ಅದೆಲ್ಲ ತಪ್ಪದು. ಅವ್ರು ನನಗೇನು ಫೋನ್ ಮಾಡಿಲ್ಲ, ನಾನು ಅವ್ರಿಗೆ ಮಾಡಿಲ್ಲ, ಅವ್ರು ನನಗೆ ಮಾಡಿಲ್ಲ. ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ನನ್ನ ನಂಬರ್ ಅವ್ರ ಹತ್ರ ಇಲ್ಲ. ತಪ್ಪು ಅದು ಎಲ್ಲ ಮಾಡಿರೋದು. ಅಂದ್ರೆ ಈ ಒತ್ತುವರಿ ಆಗಿರೋ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಕೊನೆಗೆ ಏನಿಲ್ಲ, ಎಲ್ಲ ಕರೆಕ್ಟ್ ಐತೆ ಸರ್. ಸರ್ವೆ ನಂಬರ್ ಎಲ್ಲ ಕರೆಕ್ಟ್ ಐತೆ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಐತೆ. ಅನ್ವರ್ ಪಾಷಾ ಹತ್ರ ಇಲ್ಲ ಸರ್, ಎಲ್ಲ ಸುಳ್ಳದು, ಬೇಕದು. ಏನು ಮಾತಾಡಿಲ್ಲ ಅವರು, ನನಗೆ ಫೋನ್ ಮಾಡಿಲ್ಲ, ಮತ್ತೆ ನಾನು ಅವರಿಗೆ ಫೋನ್ ಮಾಡಿಲ್ಲ. ಇನ್ನು ಅದು ಚೆಕ್ ಮಾಡಿ ಹಾಕಿರೋದು ರೆಕಾರ್ಡಿಂಗ್ ಎಲ್ಲ. ಅದು ನಾನು ಮಾತಾಡಿಲ್ಲ. ಅದು ಯಾರು ಹಾಕಿದ್ದಾರೆ ಗೊತ್ತಿಲ್ಲ ಸರ್ ನನಗೆ. ಅದು ಗೊತ್ತಿತ್ತ ನಿಮ್ಗೆ ಇದು ಆಡಿಯೋ ವೈರಲ್ ಆಗಿದೆ ಅಂತ? ಇಲ್ಲ, ಅದೇ ಬೆಳಗ್ಗೆ ಗೊತ್ತಿತ್ತಲ್ಲ, ಬೆಳಗ್ಗೆ ಫೋನ್ ಮಾಡಿದಾರಲ್ಲ, ಯಾರು ಆಲ್ಟ್ರೇಷನ್ ಮಾಡಿ ಹಾಕಿದ್ದಾರೆ. ಅದು ಎಲ್ಲ ಫೇಕ್ ಸರ್. ಅದು ಅವರು ಸಾಹೇಬ್ರು ಏನು ಫೋನ್ ಮಾಡಿಲ್ಲ ನನಗೆ, ಅದೆಲ್ಲ ಸುಳ್ಳು. ಅದು ಈಗ ನೀವು ಈ ಹಿಂದೆ ಕೂಡ ವಕ್ಫ್ ಆಸ್ತಿ ಏನು ಒತ್ತುವರಿಯಾಗಿದೆ ಅನ್ನೋದನ್ನ ನೀವು ಸುಮಾರು ಸಾರಿ ವಿಡಿಯೋ ಮಾಡಿ ಬಿಟ್ಟಿದ್ರಿ. ವಿಡಿಯೋ ಮಾಡಿದ್ದೆ ಸರ್ ನಾನು. ಅದು ಸರ್ವೆ ನಂಬರ್ ಎಲ್ಲ ತಪ್ಪೈತೆ ಅಂತ ಆಮೇಲೆ ಗೊತ್ತೈತೆ ನನಗೆ. ಸರ್ವೆ ನಂಬರ್ ಎಲ್ಲ ಸರಿ ಐತೆ, ನಾನು ತಪ್ಪು ವಿಡಿಯೋ ಮಾಡಿದ್ದೀನಿ. ನೋಡಿ, ಇಲ್ಲಿ ವಕ್ಫ್ ಮಾಜಿ ಅಧ್ಯಕ್ಷನ ವಿರುದ್ಧ ವಕ್ಫ್ ಆಸ್ತಿ ಕಬಳಿಕೆಯ ಆರೋಪ ಕೇಳಿ ಬರ್ತಾ ಇದೆ. ವಕ್ಫ್ ಮಾಜಿ ಅಧ್ಯಕ್ಷ ಅನ್ವರ್ ಪಾಷಾ ಇವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಸಚಿವ ಜಮೀರ್ ಇಮ್ತಿಯಾಜ್ ರದ್ದು ಎನ್ನಲಾದ ಆಡಿಯೋ ರಿಲೀಸ್ ಆಗಿತ್ತು. ಆಡಿಯೋ ಸಂಭಾಷಣೆ ಕುರಿತು ಇಮ್ತಿಯಾಜ್ ಸ್ಪಷ್ಟನೆ ಕೊಟ್ಟರು. ನನ್ನ ಜಮೀರ್ ಮಧ್ಯೆ ಸಂಭಾಷಣೆ ನಡೆದಿದೆ ಎನ್ನುವ ಆಡಿಯೋ ಸುಳ್ಳು. ಅವರು ನನಗೆ ಫೋನ್ ಮಾಡಿಲ್ಲ, ರೆಕಾರ್ಡಿಂಗ್ ಸೆಟ್ ಮಾಡಿದ್ದಾರೆ,
ಯಾರೋ ಆಲ್ಟ್ರೇಷನ್ ಮಾಡಿದ್ದಾರೆ, ಇದು ಫೇಕ್ ಆಡಿಯೋ. ಈ ಹಿಂದೆ ವಕ್ಫ್ ಆಸ್ತಿ ಒತ್ತುವರಿ ಕುರಿತು ನಾನು ವಿಡಿಯೋ ಮಾಡಿದ್ದೆ. ಖಬರಸ್ತಾನ್ ಜಮೀನು ಸರ್ವೆ ನಂಬರ್ ಬೇರೆ ಅಂತ ಗೊತ್ತಾಯಿತು. ನಾನು ಅನ್ವರ್ ಪಾಷಾಗೆ ಕ್ಷಮೆ ಕೇಳಿ ವಿಡಿಯೋ ಮಾಡಿದೆ. ಜಮೀರ್ ನನಗೆ ಫೋನ್ ಮಾಡಿಲ್ಲ, ಅವರ ನಂಬರ್ ನನ್ನ ಬಳಿ ಇಲ್ಲ ಅಂತೇಳಿ ಹೇಳಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಗಿಲ್ಲ ನನಗೆ ಅದು ಇದು ವಿಡಿಯೋ ಮಾಡಿಸೋಕ್ಕೆ ಫಸ್ಟ್ ವಿಡಿಯೋ ಅವರೇ ಹೇಳಿದ್ದಾರೆ, ಮತ್ತೆ ಸೆಕೆಂಡ್ ವಿಡಿಯೋ ಅವರೇ ತಪ್ಪಾಗಿತ್ತು ಅಂತ ಹೇಳಂತ ಅವರೇ ಹೇಳಿದ್ದಾರೆ. ಹೇಳಿ ಈ ಥರ ಮಾಡಿದ್ದಾರೆ. ಅದು ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಜಮೀರಣ್ಣದು ಅದೆಲ್ಲ ತಪ್ಪದು. ಅವ್ರು ನನಗೇನು ಫೋನ್ ಮಾಡಿಲ್ಲ, ನಾನು ಅವ್ರಿಗೆ ಮಾಡಿಲ್ಲ, ಅವ್ರು ನನಗೆ ಮಾಡಿಲ್ಲ. ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ನನ್ನ ನಂಬರ್ ಅವ್ರ ಹತ್ರ ಇಲ್ಲ. ತಪ್ಪ ಅದು ಎಲ್ಲ ಮಾಡಿರೋದು. ಅಂದ್ರೆ ಈ ಒತ್ತುವರಿ ಆಗಿರೋ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಕೊನೆಗೆ? ಏನಿಲ್ಲ, ಎಲ್ಲ ಕರೆಕ್ಟ್ ಐತೆ ಸರ್. ಸರ್ವೆ ನಂಬರ್ ಎಲ್ಲ ಕರೆಕ್ಟ್ ಐತೆ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಐತೆ. ಅನ್ವರ್ ಭಾಷಾ ಹತ್ರ ಇಲ್ಲ ಸರ್, ಎಲ್ಲ ಸುಳ್ಳದು, ಬೇಕದು. ಏನು ಮಾತಾಡಿಲ್ಲ ಅವರು, ನನಗೆ ಫೋನ್ ಮಾಡಿಲ್ಲ, ಮತ್ತೆ ನಾನು ಅವರಿಗೆ ಫೋನ್ ಮಾಡಿಲ್ಲ. ಇನ್ನು ಅದು ಚೆಕ್ ಮಾಡಿ ಹಾಕಿರೋದು ರೆಕಾರ್ಡಿಂಗ್ ಎಲ್ಲ. ಅದು ನಾನು ಮಾತಾಡಿಲ್ಲ. ಅದು ಯಾರು ಹಾಕಿದ್ದಾರೆ ಗೊತ್ತಿಲ್ಲ ಸರ್ ನನಗೆ. ಅದು ಗೊತ್ತಿತ್ತ ನಿಮ್ಗೆ ಇದು ಆಡಿಯೋ ವೈರಲ್ ಆಗಿದೆ ಅಂತ? ಇಲ್ಲ, ಅದೇ ಬೆಳಗ್ಗೆ ಗೊತ್ತಿತ್ತಲ್ಲ, ಬೆಳಗ್ಗೆ ಫೋನ್ ಮಾಡಿದಾರಲ್ಲ, ಯಾರು ಆಲ್ಟ್ರೇಷನ್ ಮಾಡಿ ಹಾಕಿದ್ದಾರೆ. ಅದು ಎಲ್ಲ ಫೇಕ್ ಸರ್. ಅದು ಅವರು ಸಾಹೇಬ್ರು ಏನು ಫೋನ್ ಮಾಡಿಲ್ಲ ನನಗೆ, ಅದೆಲ್ಲ ಸುಳ್ಳದು. ಈಗ ನೀವು ಈ ಹಿಂದೆ ಕೂಡ ವಕ್ಫ್ ಆಸ್ತಿ ಏನು ಒತ್ತುವರಿ ಆಗಿದೆ ಅನ್ನೋದನ್ನ ನೀವು ಸುಮಾರು ಸಾರಿ ವಿಡಿಯೋ ಮಾಡಿ ಬಿಟ್ಟಿದ್ರಿ. ವಿಡಿಯೋ ಮಾಡಿದ್ದೆ ಸರ್. ನನ್ನದು ಸರ್ವೆ ನಂಬರ್ ಎಲ್ಲ ತಪ್ಪೈತೆ ಅಂತ ಆಮೇಲೆ ಗೊತ್ತೈತೆ ನನಗೆ. ಸರ್ವೆ ನಂಬರ್ ಎಲ್ಲ ಸರಿ ಐತೆ, ನಾನು ತಪ್ಪು ವಿಡಿಯೋ ಮಾಡಿದ್ದೀನಿ. ನೋಡಿ, ವಕ್ಫ್ ಮಾಜಿ ಅಧ್ಯಕ್ಷನ ವಿರುದ್ಧ ವಕ್ಫ್ ಆಸ್ತಿ ಕಬಳಿಕೆಯ ಆರೋಪ ಕೇಳಿ ಬರ್ತಾ ಇದೆ. ವಕ್ಫ್ ಮಾಜಿ ಅಧ್ಯಕ್ಷ ಪಾಷಾ, ಅನ್ವರ್ ಪಾಷಾ, ಇವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಸಚಿವ ಜಮೀರ್ ಇಮ್ತಿಯಾಜ್ ರದ್ದು ಎನ್ನಲಾದ ಆಡಿಯೋ ರಿಲೀಸ್ ಆಗಿತ್ತು. ಆಡಿಯೋ ಸಂಭಾಷಣೆ ಕುರಿತು ಇಮ್ತಿಯಾಜ್ ಸ್ಪಷ್ಟನೆ ಕೊಟ್ಟರು. ನನ್ನ ಜಮೀರ್ ಮಧ್ಯೆ ಸಂಭಾಷಣೆ ನಡೆದಿದೆ ಎನ್ನುವ ಆಡಿಯೋ ಸುಳ್ಳು. ಅವರು ನನಗೆ ಫೋನ್ ಮಾಡಿಲ್ಲ, ರೆಕಾರ್ಡಿಂಗ್ ಸೆಟ್ ಮಾಡಿದ್ದಾರೆ, ಯಾರೋ ಆಲ್ಟ್ರೇಷನ್ ಮಾಡಿದ್ದಾರೆ, ಇದು ಫೇಕ್ ಆಡಿಯೋ. ಈ ಹಿಂದೆ ವಕ್ಫ್ ಆಸ್ತಿ ಒತ್ತುವರಿ ಕುರಿತು ನಾನು ವಿಡಿಯೋ ಮಾಡಿದ್ದೆ. ಖಬರಸ್ತಾನ್ ಜಮೀನು ಸರ್ವೆ ನಂಬರ್ ಬೇರೆ ಅಂತ ಗೊತ್ತಾಯಿತು. ನಾನು ಅನ್ವರ್ ಪಾಷಾಗೆ ಕ್ಷಮೆ ಕೇಳಿ ವಿಡಿಯೋ ಮಾಡಿದೆ. ಜಮೀರ್ ನನಗೆ ಫೋನ್ ಮಾಡಿಲ್ಲ, ಅವರ ನಂಬರ್ ನನ್ನ ಬಳಿ ಇಲ್ಲ ಅಂತೇಳಿ ಹೇಳಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಗಿಲ್ಲ ನನಗೆ ಅದು ಇದು ವಿಡಿಯೋ ಮಾಡಿಸೋಕ್ಕೆ ಫಸ್ಟ್ ವಿಡಿಯೋ ಅವರೇ ಹೇಳಿದ್ದಾರೆ, ಮತ್ತೆ ಸೆಕೆಂಡ್ ವಿಡಿಯೋ ಅವರೇ ತಪ್ಪಾಗಿತ್ತು ಅಂತ ಹೇಳಂತ ಅವರೇ ಹೇಳಿದ್ದಾರೆ. ಹೇಳಿ ಈ ಥರ ಮಾಡಿದ್ದಾರೆ. ಅದು ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಜಮೀರಣ್ಣದು ಅದೆಲ್ಲ ತಪ್ಪದು. ಅವ್ರು ನನಗೇನು ಫೋನ್ ಮಾಡಿಲ್ಲ, ನಾನು ಅವ್ರಿಗೆ ಮಾಡಿಲ್ಲ, ಅವ್ರು ನನಗೆ ಮಾಡಿಲ್ಲ. ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ನನ್ನ ನಂಬರ್ ಅವ್ರ ಹತ್ರ ಇಲ್ಲ. ತಪ್ಪ ಅದು ಎಲ್ಲ ಮಾಡಿರೋದು. ಅಂದ್ರೆ ಈ ಒತ್ತುವರಿ ಆಗಿರೋ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಕೊನೆಗೆ? ಏನಿಲ್ಲ, ಎಲ್ಲ ಕರೆಕ್ಟ್ ಐತೆ ಸರ್. ಸರ್ವೆ ನಂಬರ್ ಎಲ್ಲ ಕರೆಕ್ಟ್ ಐತೆ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಐತೆ. ಅನ್ವರ್ ಭಾಷಾ ಹತ್ರ ಇಲ್ಲ ಸರ್, ಎಲ್ಲ ಸುಳ್ಳದು, ಬೇಕದು. ಏನು ಮಾತಾಡಿಲ್ಲ ಅವರು, ನನಗೆ ಫೋನ್ ಮಾಡಿಲ್ಲ, ಮತ್ತೆ ನಾನು ಅವರಿಗೆ ಫೋನ್ ಮಾಡಿಲ್ಲ. ಇನ್ನು ಅದು ಚೆಕ್ ಮಾಡಿ ಹಾಕಿರೋದು ರೆಕಾರ್ಡಿಂಗ್ ಎಲ್ಲ. ಅದು ನಾನು ಮಾತಾಡಿಲ್ಲ. ಅದು ಯಾರು ಹಾಕಿದ್ದಾರೆ ಗೊತ್ತಿಲ್ಲ ಸರ್ ನನಗೆ. ಅದು ಗೊತ್ತಿತ್ತ ನಿಮ್ಗೆ ಇದು ಆಡಿಯೋ ವೈರಲ್ ಆಗಿದೆ ಅಂತ? ಇಲ್ಲ, ಅದೇ ಬೆಳಗ್ಗೆ ಗೊತ್ತಿತ್ತಲ್ಲ, ಬೆಳಗ್ಗೆ ಫೋನ್ ಮಾಡಿದಾರಲ್ಲ, ಯಾರು ಆಲ್ಟ್ರೇಷನ್ ಮಾಡಿ ಹಾಕಿದ್ದಾರೆ. ಅದು ಎಲ್ಲ ಫೇಕ್ ಸರ್. ಅದು ಅವರು ಸಾಹೇಬ್ರು ಏನು ಫೋನ್ ಮಾಡಿಲ್ಲ ನನಗೆ, ಅದೆಲ್ಲ ಸುಳ್ಳದು. ಈಗ ನೀವು ಈ ಹಿಂದೆ ಕೂಡ ವಕ್ಫ್ ಆಸ್ತಿ ಏನು ಒತ್ತುವರಿ ಆಗಿದೆ ಅನ್ನೋದನ್ನ ನೀವು ಸುಮಾರು ಸಾರಿ ವಿಡಿಯೋ ಮಾಡಿ ಬಿಟ್ಟಿದ್ರಿ. ವಿಡಿಯೋ ಮಾಡಿದ್ದೆ ಸರ್. ನನ್ನದು ಸರ್ವೆ ನಂಬರ್ ಎಲ್ಲ ತಪ್ಪೈತೆ ಅಂತ ಆಮೇಲೆ ಗೊತ್ತೈತೆ ನನಗೆ. ಸರ್ವೆ ನಂಬರ್ ಎಲ್ಲ ಸರಿ ಐತೆ, ನಾನು ತಪ್ಪು ವಿಡಿಯೋ ಮಾಡಿದ್ದೀನಿ.